ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂದರೆ, ನಾವು ಇದೇ ತಿಂಗಳು 25ನೇ ತಾರೀಕಿನಲ್ಲಿ ದೇವರಾಜ ಚಲೋ ಕಾರ್ಯಕ್ರಮ ನಂತರ ನಾವು ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಕಳೆದ ಶುಕ್ರವಾರದಿಂದ ಇವತ್ತಿಗೆ 5 ದಿವಸಗಳ ಕಾಲ ಚನ್ನರಾಯಪಟ್ಟಣದ ಹೋರಾಟ ಸಮಿತಿ ಮತ್ತು ಸಂಯುಕ್ತ ಕರ್ನಾಟಕ ಸಂಘದ ಎಲ್ಲ ಸಂಘಟಕರು ಸೇರಿ ಅಲ್ಲಿ ಒಂದು ಬೃಹತ್ ಮಟ್ಟದಲ್ಲಿ ಒಂದು ಅನಿರ್ದಿಷ್ಟವಾದ ಧರಣಿಯನ್ನು ಮುಂದುವರಿಸ್ತಾ ಇದ್ವಿ. ಇವತ್ತು ಏನು ಈ ಭಾಗದಲ್ಲಿ ನಂದಿಬೆಟ್ಟದಲ್ಲಿ ಸರ್ಕಾರ ಒಂದು ಕ್ಯಾಬಿನೆಟ್ ಸಭೆಯನ್ನು ಕರೆದಿದ್ದಾರೆ. ಈ ಭಾಗದಲ್ಲಿ ಅವರು ಈ ಸರ್ಕಾರದ ಸಮಸ್ಯೆಗಳನ್ನು 2-3 ಜಿಲ್ಲೆಗಳನ್ನು ಒಳಗೊಂಡಂತೆ ಇಲ್ಲಿ ಸುದೀರ್ಘ ಚರ್ಚೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಈ ದೇವನಹಳ್ಳಿ ತಾಲೂಕಲ್ಲಿ ಭೂಸ್ವಾಧೀನದ ಚನ್ನರಾಯಪಟ್ಟಣ ಭಾಗದ ಒಂದು ಚರ್ಚೆಯನ್ನು ವಿಶೇಷವಾಗಿ ತೆಗೆದುಕೊಂಡು ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಪರಿಗಣಿಸಿ ಇದನ್ನು ಏನು ಈ ಸುದೀರ್ಘ ಹೋರಾಟವನ್ನು ಮತ್ತು ಈ ರೈತರನ್ನು ನಿಜವಾಗಲೂ ರೈತರ ಪರವಾಗಿ ಏನಾದರೂ ಸರ್ಕಾರ ಮನೆ ಸಿದ್ದರಾಮಯ್ಯನವರು ಇದ್ದರೆ ಈ ಒಂದು ಕ್ಯಾಬಿನೆಟಲ್ಲಿ ಇದನ್ನು ಚರ್ಚಿಸಿ ಈ ಕೂಡಲೇ ಇದನ್ನು ಕೈ ಬಿಡಬೇಕು. ಇಲ್ಲಾಂದರೆ ನಾವು ಏನು 4ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ಜನಪರ ಸಂಘಟನೆಗಳಿರ್ಬೋದು, ಎಲ್ಲ ಸಂಯುಕ್ತ ಕರ್ನಾಟಕ ಸಂಘಟನೆಗಳು, ಅನೇಕ ಎಲ್ಲ ಸಾಮಾಜಿಕ ಎಲ್ಲ ಜಾಲತಾಣಗಳು ಸಹ ಈಗಾಗಲೇ ಎಲ್ಲ ಪ್ರಚಾರ ಆಗ್ತಾಯಿದೆ. ಹಾಗಾಗಿ ಪ್ರತಿಯೊಬ್ಬರು ನಾಡಿನ ಎಲ್ಲ ಜನರು ಆ ಒಂದು ಹೋರಾಟದಲ್ಲಿ ಭಾಗವಹಿಸಿ ಜನರ ತೀರ್ಪು ಏನಿದೆ ಅದು ಸರ್ಕಾರ ಪರಿಗಣಿಸಬೇಕಾಗ್ತದೆ. ಈ ಹೋರಾಟವನ್ನು ಪರಿಗಣಿಸಿ 4ನೇ ತಾರೀಕು ರೈತರ ಪರವಾಗಿ ಏನು ಚನ್ನರಾಯಪಟ್ಟಣ ಭೂಸ್ವಾಧೀನವನ್ನು ಸಂಪೂರ್ಣವಾಗಿ ಕೈ ಬಿಡಬೇಕಂತೇಳಿ ಒತ್ತಾಯ ನಡೀತಾ ಇದೆ. ಅವತ್ತೇನಾದರೂ ಕೈ ಬಿಡದೆ ಹೋದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ, ಅದರ ಪರಿಣಾಮ ಬೇರೆ ರೀತಿ ತೀರ್ಮಾನ ಆಗುತ್ತೆ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಮತ್ತು ಮನೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.